ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಜೀವಿತ ಅವರು ನಿನ್ನೆ ಕೇಳಿದರು ರುಚಿಕ ಯೋಗದ ಬಗ್ಗೆ ಹೇಳಿ ಅಮ್ಮ ಅಂತ. ಆ ಪ್ರಶ್ನೆಗೆ ಇವತ್ತು ನಾನು ಉತ್ತರ ಕೊಡ್ತೇನೆ. ನನಗೇನು ಗೊತ್ತಿದೆ ಅದನ್ನು ಹೇಳ್ತೇನೆ. ಹಾಗೆಯೇ ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ನನ್ನ ಚಾನಲನ್ನು ನೋಡ್ತಾ ಇದ್ದೆ, ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫುಲ್ಲಿ ಫ್ರೀ ಆಗಿರುತ್ತೆ, ದುಡ್ಡು ಗಿಟ್ಟು ಏನು ಹೋಗೋದಿಲ್ಲ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿದ ಆಲ್ ಅಂತ ಬರ್ತಾ ಇದೆ, ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಗ ಮಾತ್ರ ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುತ್ತೆ. ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಮಹತ್ವಪೂರ್ಣವಾದ ವೀಡಿಯೋ ನಿಮಗೆ ಇಷ್ಟ ಆಗುತ್ತೆ ಮತ್ತು ನಿಮಗೆ ಹೆಲ್ಪ್ಫುಲ್ ಆಗುವಂಥ ವೀಡಿಯೋವನ್ನು ಮಾಡಿ ಹಾಕ್ತಾ ಇರ್ತೇನೆ. ಹಾಗೆಯೇ ಬರೀ ಸಬ್ಸ್ಕ್ರೈಬ್ ಅಂತ ಒತ್ತಿದ್ದಾಗ ನನ್ನ ಯಾವುದೇ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗೋದಿಲ್ಲ. ಆಲ್ ಅಂತ ಒತ್ತಿದ್ರೆ ಮಾತ್ರ ಸಿಗುತ್ತೆ. ಹಾಗೆಯೇ ಇನ್ನೊಂದು ಏನು ಅಂದರೆ, ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಮುಕ್ತವಾಗಿ ಡೀಟೇಲ್ ಆಗಿ ಕಮೆಂಟ್ ಬಾಕ್ಸಲ್ಲಿ ಸಮಸ್ಯೆಯನ್ನು ಬರೆದು ಕಳಿಸಿ. ರಾಶಿ ನಕ್ಷತ್ರದ ಜೊತೆಗೆ ಗೊತ್ತಿಲ್ಲ ಅಂದರೆ ರಾಶಿ ನಕ್ಷತ್ರ ನೀವು ಡೇಟ್ ಆಫ್ ಬರ್ತನ್ನು ಹಾಕ್ಬೋದು. ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಯಾರೂ ಬೇಜಾರು ಮಾಡಬೇಡಿ. ಸಮಯದ ಅಭಾವ ಅಥವಾ ಕೆಲವು ಸಲ ಆಚೆ ಆಗಬಹುದು, ನಾನು ಉತ್ತರ ಕೊಡುವಾಗ ಸ್ವಲ್ಪ ಸಮಯ ಆಗ್ಬೋದು, ಆದರೆ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಹಾಗೆ ಅರ್ಥಂಬರ್ಥ ಅಂದರೆ ಬರೀ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಹಾಕಿದರೆ ಖಂಡಿತವಾಗ್ಲೂ ಉತ್ತರಿಸೋಕ್ಕಾಗಲ್ಲ. ಹಾಗೆ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಕೇಳ್ಬೋದು, ಡೇಟ್ ಆಫ್ ಬರ್ತ್ ಹಾಕಿ ರಾಶಿ ನಕ್ಷತ್ರ ತಿಳಿಸಿ ಅಂತ. ಖಂಡಿತವಾಗ್ಲೂ ತಿಳಿಸ್ತೇನೆ. ಹಾಗೆಯೇ ಸಮಸ್ಯೆಯನ್ನು ಡೀಟೇಲ್ ಆಗಿ ಬರೆದು ಕಳುಹಿಸಿ. ಏನು ಬೇಕು ಅಂದರೆ, ಏನು ಪ್ರೆಸೆಂಟ್ ನಿಮಗೆ ಸಮಸ್ಯೆ ಇದೆ ಅದಕ್ಕೆ ತಕ್ಕ ಹಾಗೆ ರಾಶಿ ನಕ್ಷತ್ರಕ್ಕೆ ಸಂಬಂಧ ಅದನ್ನು ನೋಡಿ ಏನು ಸಮಸ್ಯೆ ಇದೆ ಅದಕ್ಕೆ ತಕ್ಕ ಸುಲಭ ಪರಿಹಾರವನ್ನು ನಾನು ಸೂಚಿಸ್ತೇನೆ. ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ಶಿವದೇವರ ಗುರುಗುಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ. ಹಾಗೆಯೇ ಜಾತಕದಲ್ಲಿ ತುಂಬ ಯೋಗಗಳು ಇರುವಂಥದ್ದು, ಅಂದರೆ ಕೆಲವೊಂದು ಗ್ರಹಗಳು ಕೆಲವೊಂದು ಮನೆಗೆ ಬಂದಾಗ ಆ ಒಂಥರ ಯೋಗಗಳು ಉಂಟಾಗುವಂಥದ್ದು ಅದು ತುಂಬ ಇದೆ. ಹಾಗೆಯೇ ಕೆಲವು ರಾಶಿಗಳಿಗೆ ಕೂಡ ಕೆಲವು ಗ್ರಹಗಳು ಸಂಚಾರ ಆದಾಗ ಇಂತಿಷ್ಟು ದಿನ ಅಂತ ಯೋಗ ಇರುತ್ತೆ, ತುಂಬ ಸಮಯ ಇರೋದಿಲ್ಲ. ಆದರೆ ಜಾತಕ ಅಂದರೆ ಜನ್ಮ ಜಾತಕ ಅಥವಾ ಜನ್ಮಕುಂಡಲಿಗೆ ಬಂದಾಗ ಕೆಲವು ಗ್ರಹಗಳ ಸಂಯೋಗ ಆದಾಗ ಕೆಲವು ಯೋಗಗಳು ಉಂಟಾಗುವಂಥದ್ದು, ಅದು ತುಂಬ ಸಮಯ ಇರುವಂಥದ್ದು. ಹಾಗೆಯೇ ರುಚಿಕ ಯೋಗ ಅಂದರೆ ಏನು ಅಂತ ನೋಡೋದಾದರೆ, ರುಚಿಕ ಯೋಗ ಜ್ಯೋತಿಷ್ಯ ಜಗತ್ತಿನಲ್ಲಿ ಬಲವಾದ ಪಂಚಮಹಾಪುರುಷ ಯೋಗ ಅಂತಲೇ ಪರಿಗಣಿಸಲಾಗಿದೆ. ಇದು ಜನರಿಗೆ ಈ ಒಂದು ಯೋಗ ಯಾವ ಒಂದು ಜನರಿಗೆ ಅಂದರೆ ಜನ್ಮಕುಂಡಲಿಯಲ್ಲಿ ಅಥವಾ ಜನ್ಮ ಜಾತಕದಲ್ಲಿ ಇರುತ್ತೋ ಅಂಥವರಿಗೆ ತುಂಬ ಅವರು ಧೈರ್ಯಶಾಲಿಗಳಾಗಿರ್ತಾರೆ, ಬಲಶಾಲಿಗಳಾಗಿರ್ತಾರೆ ಮತ್ತು ಅವರಿಗೆ ಹೆಸರು, ಖ್ಯಾತಿ, ಗೌರವ, ಸಂಪತ್ತಿಗೆ ಇದು ಕಾರಣವಾಗುತ್ತೆ. ಮತ್ತು ಈ ಮಂಗಳ ಗ್ರಹ ಕೆಲವು ಮನೆಗಳಿಗೆ ಅಂದರೆ ಜನ್ಮಕುಂಡಲಿ ಅಥವಾ ಜನ್ಮಜಾತಕ ಕೆಲವು ಮನೆಗಳಿಗೆ ಸಂಚಾರವಾದಾಗ ಅಥವಾ ಕೆಲವು ಚಿಹ್ನೆ ಅಂದರೆ ರಾಶಿ ಚಿಹ್ನೆಗಳು ಅದು ಇಂತಿಷ್ಟು ದಿನ ಅಂತ ಮಾತ್ರ ಇರುತ್ತೆ. ಆದರೆ ಜನ್ಮ ಜಾತಕದಲ್ಲಿ ಅಥವಾ ಜನ್ಮಕುಂಡಲಿಯಲ್ಲಿ ಇಂತಿಷ್ಟು ವರ್ಷ ಅಂತ ಇರುತ್ತೆ. ಅದು ಪ್ರವೇಶಿಸಿದಾಗ ಇದು ರಚನೆ ಆಗುವಂಥದ್ದು. ಹಾಗೆಯೇ ಮಂಗಳ ರುಚಿಕ ಯೋಗದಲ್ಲಿ ಜನರಿಗೆ ಅಸಾಮಾನ್ಯ ಫಲಿತಾಂಶಗಳನ್ನು ನೀಡುವಂಥದ್ದು, ತುಂಬ ಒಳ್ಳೆಯದಾಗುತ್ತೆ. ಈ ಯೋಗ ಯಾವ ಜನ್ಮಕುಂಡಲಿಗೆ ಜನ್ಮ ಜಾತಕದಲ್ಲಿರುತ್ತೋ ಅಂಥವರಿಗೆ ತುಂಬ ಒಳ್ಳೆಯದಾಗುವಂಥದ್ದು. ಹಾಗೆಯೇ 1, 4, 7 ಅಥವಾ 10ನೇ ಚತುರ್ಭುಜ ಅಥವಾ ಕೇಂದ್ರ ಮನೆಯಲ್ಲಿ ಯಾರ ಕುಂಡಲಿ ಜಾತಕದಲ್ಲಿ ಇದು ಇರುತ್ತದೋ ಅಂದರೆ ಮಂಗಳ ಗ್ರಹ ಪ್ರವೇಶವಾಗುವಂಥದ್ದು, ಅಂಥವರಿಗೆ ಯೋಗ ಬರುವಂಥದ್ದು. ಮಂಗಳ ಗ್ರಹ ಆಡಳಿತ ಗ್ರಹ ಮೇಷ ಮತ್ತು ವೃಶ್ಚಿಕ ರಾಶಿದು. ಹಾಗೆಯೇ ಇವರು ತುಂಬ ಬಲಶಾಲಿಗಳಾಗಿರ್ತಾರೆ, ತುಂಬ ಧೈರ್ಯಶಾಲಿಯಾಗಿರ್ತಾರೆ. ಈ ಒಂದು ಯೋಗವನ್ನು ಯಾರು ಪಡೆದಿರ್ತಾರೋ ಅಂದರೆ ಯಾರಿಗೆ ಈ ಯೋಗ ಬರುವಂಥದ್ದು ಅಂದರೆ ಮಂಗಳ ಗ್ರಹ ಯಾರ ಜಾತಕದಲ್ಲಿ ಯಾವ ಜನ್ಮಕುಂಡಲಿಗೆ ಮನೆಯನ್ನು ಪ್ರವೇಶಿಸುತ್ತಾ ಆಗ ಈ ಒಂದು ಯೋಗ ಉಂಟಾಗುವಂಥದ್ದು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ, ಎಲ್ಲವೂ ಬರುತ್ತೆ. ಹಣ, ಖ್ಯಾತಿ, ಹೆಸರು, ಒಂದು ಏನು ಎಲ್ಲವೂ ಅವರಿಗೆ ಬರುವಂಥದ್ದು ಅಂತಲೇ ಹೇಳ್ಬೋದು. ಎಲ್ಲ ವಿಧದಲ್ಲೂ ಕೂಡ ಇದು ತುಂಬಾ ಒಂದು ಒಳ್ಳೆಯ ಯೋಗ ಅಂತಲೇ ಹೇಳ್ಬೋದು, ಪರಿಗಣಿಸಲಾಗಿದೆ. ಇದನ್ನು ಪಂಚಮಹಾಪುರುಷ ಯೋಗ ಅಂತಲೂ ಕರೆಯಲಾಗಿದೆ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.